ಹುಟ್ಟೂರು ದಶಾವರ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಸರ್ಕಾರಿ ಸಕಲ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮಧ್ಯಾಹ್ನ 2 ಗಂಟೆ ನಂತರ ಅಂತ್ಯಕ್ರಿಯೆ ನೆರವೇರಿಸೋ ಸಾಧ್ಯತೆ ಇದೆ. ದಾರಿಯುದ್ದಕ್ಕೂ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲಲ್ಲಿ ನಮನ ಸಲ್ಲಿಸೋದಕ್ಕೆ ಮಾತ್ರ ಅವಕಾಶ ಇರುತ್ತೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಹಳೆ ಮೈಸೂರು ರಸ್ತೆ ಮೂಲಕ ಅಂತಿಮ ಯಾತ್ರೆ ಬರುತ್ತೆ. ಬಟ್ ಅಲ್ಲಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಬಟ್ ದಾರಿಯುದ್ದಕ್ಕೂ ಇರಲ್ಲ. ಬಿಡದಿ ರಾಮನಗರ ಆ ಮಾರ್ಗವಾಗಿ ಹೊರಡೋದ್ರಿಂದ ದಾರಿಯುದ್ದಕ್ಕೂ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ನಿಂತ್ಕೊಳ್ಬಹುದು. ಬಟ್ ಅಲ್ಲೆಲ್ಲ ಅವಕಾಶ ಇರಲ್ಲ. ಕೆಲವೊಂದಷ್ಟು ಕಡೆ ಮಾರ್ಕ್ ಮಾಡಿರ್ತಾರೆ, ಅಲ್ಲೆಲ್ಲ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಅಷ್ಟೇ ಅವಕಾಶ ಇರುತ್ತೆ. ಬಿಟ್ರೆ ದಾರಿಯುದ್ದಕ್ಕೂ ಕೂಡ ಅವಕಾಶ ಇರಲ್ಲ ಅಂತ. ಈಗ ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಹಿರಿಯ ನಟಿ ಬಿ ಸರೋಜಾದೇವಿಯವರ ಸ್ವಗ್ರಾಮ ದಶಾವರ. ಸೊ ಅಲ್ಲಿ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿರುವ ದೃಶ್ಯವನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಭದ್ರತೆ, ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಬಂದಂತಹ ಗಣ್ಯರಿಗೂ ಕೂಡ ಒಂದ್ ಕಡೆ ವ್ಯವಸ್ಥೆ, ಅವರ ಕುಟುಂಬಸ್ಥರಿಗೆ ವ್ಯವಸ್ಥೆ ಎಲ್ಲವನ್ನ ಕೂಡ ಮಾಡಿಕೊಳ್ಳಲಾಗಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಒಕ್ಕಲಿಗರಾಗಿರೋದ್ರಿಂದ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ಕೂಡ ಸ್ಥಳದಲ್ಲಿ ಆಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಮಧ್ಯಾಹ್ನ 2 ಗಂಟೆ ನಂತರ ಅಂತ್ಯಕ್ರಿಯೆ ನೆರವೇರಿಸೋ ಸಾಧ್ಯತೆ. ಮೋಸ್ಟ್ಲಿ 11-12 ಗಂಟೆ ತನಕ ಕೂಡ ಬೆಂಗಳೂರಿನಲ್ಲಿ ಈ ಗಣ್ಯಾತಿ ಗಣ್ಯರು, ಸಿಎಂ, ಅದರ ಜೊತೆಗೆ ಸಾರ್ವಜನಿಕರು ಇವರೆಲ್ಲರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ 10 ಗಂಟೆ ನಂತರ 11 ಗಂಟೆ ಸುಮಾರಿಗೆ ಅಂತಿಮ ಯಾತ್ರೆ ಕೂಡ ಪ್ರಾರಂಭ ಆಗುತ್ತೆ. ಸಹಜವಾಗಿ ಸಾರ್ವಜನಿಕರು, ಅಭಿಮಾನಿಗಳಲ್ಲಿ ಗೊಂದಲ ಇತ್ತು, ದಾರಿಯುದ್ದಕ್ಕೂ ಅವಕಾಶ ಇರುತ್ತಾ ಅಂತಿಮ ನಮನ ಸಲ್ಲಿಸೋದಕ್ಕೆ ಅಂತ. ಆದರೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಅಂತಿಮ ನಮನಕ್ಕೆ ದಾರಿಯುದ್ದಕ್ಕೂ ಅವಕಾಶ ಇರಲ್ಲ, ಬಟ್ ಕೆಲವೊಂದಷ್ಟು ಕಡೆ ವ್ಯವಸ್ಥೆ ಮಾಡಲಾಗಿದೆ ಅಂತ. ಸೊ ಮಧ್ಯಾಹ್ನ 2 ಗಂಟೆಗೆ ಅಲ್ಲಿ ಅವರ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿಸೋದ್ರಿಂದ ಎಲ್ಲ ರೀತಿಯ ಸಿದ್ಧತೆಗಳಾಗಿರುವ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಪ್ರಮುಖವಾಗಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅನ್ನುವಂಥ ಸ್ಪಷ್ಟನೆ. ಯಾಕಂದರೆ ಸರಿಸುಮಾರು ದಶಕಗಳ ಕಾಲ ಇಡೀ ಕನ್ನಡ ಚಿತ್ರರಂಗವನ್ನು ಆಳಿರುವ ಹಿರಿಯ ನಟಿ, ಅವರಿಗೆ ಸಕಲ ಸರ್ಕಾರಿ ಗೌರವ ಕೊಡಲೇಬೇಕು. ಆ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಂತ ಒಂದು ಕಡೆ ಸರ್ಕಾರದಿಂದಲೂ ಸ್ಪಷ್ಟೀಕರಣ. ಅವರ ಕುಟುಂಬಸ್ಥರು, ಪ್ರಮುಖವಾಗಿ ಅವರ ಪುತ್ರ ಮಾತನಾಡುವಂತಹ ಸಂದರ್ಭದಲ್ಲಿ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈಗಲೂ ಕೂಡ ನೋಡಿ ಗಮನಿಸಬೇಕು, ಸಾಕಷ್ಟು ಜನ ಅಭಿಮಾನಿಗಳು ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಅವರ ನಿವಾಸದ ಕಡೆಗೂ ಕೂಡ ಆಗಮಿಸ್ತಿದ್ದಾರೆ. ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದೆ. ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ಜಸ್ಟ್ 1 ಗಂಟೆ ಮಾತ್ರ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಪಾರ್ಥಿವ ಶರೀರ ಅಲ್ಲಿಂದ ಅಂತಿಮ ಯಾತ್ರೆ ಮೂಲಕ ಹೊರಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ನೆಲ್ಲ ಶಿವಣ್ಣ ಬಂದು ಅಂತಿಮ ನಮನ ಎಲ್ಲ ಸಲ್ಲಿಸಿದ ಬಳಿಕ ಭಾವುಕರಾಗಿ ಮಾತನಾಡಿದ್ರು. ಅವರ ಸಿನಿ ಕರಿಯರ್ನ ಆ ಜರ್ನಿಯನ್ನ ನೆನೆದು ಭಾವುಕರಾಗಿರುವಂತಹ ಕ್ಷಣಗಳನ್ನು ಕೂಡ ನಾವು ಗಮನಿಸಿದ್ವಿ. ಇವತ್ತು ಕೂಡ ಅದರ ಜೊತೆಗೆ ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದೆ. ಹಿರಿಯ ನಟಿ ಉಮಾಶ್ರೀಯವರು ಬೆಳಗ್ಗೆ ಬಂದಿದ್ದನ್ನು ಗಮನಿಸಿದ್ರಿ. ಅವರು ಕೂಡ ಭಾವುಕರಾಗಿ ಅವರ ಒಡನಾಟವನ್ನ ನೆನೆದು ಭಾವುಕರಾಗಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. 17ನೇ ವಯಸ್ಸಿಗೆ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ನಾನು ಆಗಲೇ ಹೇಳ್ತಾ ಇದ್ದೆ, ಅವರ ತಂದೆ ಪೊಲೀಸ್ ಆಫೀಸರ್, ಅವರ ಪ್ರೇರಣೆ, ಅವರ ಸಪೋರ್ಟ್ನಿಂದಾಗಿ 17ನೇ ವಯಸ್ಸಿಗೆ ನಾವು ಚಿತ್ರರಂಗಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಅಂತ ಹಲವಾರು ಬಾರಿ ಕೂಡ ಬಿ ಸರೋಜಾದೇವಿಯವರು ಮಾತನಾಡುವಂತಹ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದು ಕೂಡ ಉಂಟು. ಬಟ್ 17ನೇ ವಯಸ್ಸಿಗೆ ಅವರು ಬಣ್ಣ ಹಚ್ಚಿದಾಗ ಅವರ ಮೊದಲ ಚಿತ್ರ ಆಗಿದ್ದು ಶ್ರೀರಾಮ ಪೂಜಾ ಅಂತ ಹೇಳಲಾಗುತ್ತೆ. ಆದರೆ ಜನಮಾನಸದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂತಹ ಸಿನಿಮಾ ಯಾವುದಾದ್ರು ಇದ್ರೆ ಅದು 1955ರಲ್ಲಿ ಬಿಡುಗಡೆಯಾಗಿರುವಂತಹ ಹೊನ್ನಪ್ಪ ಭಾಗವತರ್ ನಟಿಸಿ ನಿರ್ದೇಶನ ಮಾಡಿದಂತಹ ಮಹಾಕವಿ ಕಾಳಿದಾಸ. ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಆ ಸಿನಿಮಾ ಈಗಲೂ ಕೂಡ ಪಾತ್ರ. ಇನ್ನೊಂದು ವಿಚಾರ, ಅವರ ಚಂದಕ್ಕೆ, ಮಾತಿಗೆ, ನಟನೆಗೆ, ನಡವಳಿಕೆಗೆ ಕನ್ನಡದ ಮಂದಿ ಮರಳಾಗಿದ್ರು ಅಂತ. ನಾನಾಗಲೇ ಹೇಳ್ತಾ ಇದ್ನಲ್ಲ, ಯಾವುದೇ ಪಾತ್ರ ಅದು ಕೂಡ ಅದರ ಪರಕಾಯ ಪ್ರವೇಶ ಪ್ರತಿಯೊಬ್ಬ ಕಲಾವಿದರಿಗೆ ಇರಬೇಕಾದಂಥ ಮನಸ್ಥಿತಿ. ಯಾಕಂದರೆ ಯಾವುದೇ ಪಾತ್ರ ಆದರೂ ಕೂಡ ಆ ಪಾತ್ರದ ಒಳಗಡೆ ಹೋಗಿ ನಟಿಸಿ ಜನರ ಮನಸ್ಸಲ್ಲಿ ಅದು ಅಚ್ಚಳಿಯದೆ ಉಳಿಬೇಕು. ಆ ರೀತಿ ನಟನೆ ಮಾಡ್ತಾ ಇದ್ರು ಬಿ ಸರೋಜಾದೇವಿ ಅನ್ನುವಂಥ ವಿಚಾರವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಇಂಥ ಮೇರು ನಟಿಯನ್ನ ಕಳೆದುಕೊಂಡು ಇವತ್ತು ಕನ್ನಡ ಚಿತ್ರರಂಗ ಬಡವಾಗಿದೆ. ಇಡೀ ಜನಮಾನಸ ಒಂದು ರೀತಿ ಕಂಬನಿ ಮಿಡಿದಿದೆ ಹಿರಿಯ ನಟಿಯ ಅಗಲಿಕೆಗೆ. ಅದರ ಜೊತೆಗೆ 1957 ಪಾಂಡುರಂಗ ಮಹಾತ್ಮ್ಯ
ಮನ್ನನ್ ಮೂಲಕ ತಮಿಳಿಗೆ ಅವರು ಪಾದಾರ್ಪಣೆ ಮಾಡ್ತಾರೆ. ಜಸ್ಟ್ ಕನ್ನಡ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ, ಬೇರೆ ಭಾಷೆಯ ಸಿನಿಮಾಗಳಲ್ಲೂ ಕೂಡ ಅವರು ನಟನೆ ಮಾಡಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ನಾಡೋಡಿ ಮನ್ನನ್ ಅವರನ್ನ ತಮಿಳುನಾಡಿನಾದ್ಯಂತ ಜನಪ್ರಿಯ ನಟಿಯನ್ನಾಗಿ ಮಾಡಿತ್ತಂತೆ. ಆ ನಂತರ ಅವರು MGR ಜೊತೆಗೆ 26 ಹಿಟ್ ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಆ ಖ್ಯಾತಿ ಕೂಡ ಬಿ ಸರೋಜಾ ದೇವಿ ಅವರಿಗೆ ಸಲ್ಲುತ್ತೆ. ತಮಿಳಿಗರಿಗಿಂತ ಕನ್ನಡದ್ದು ಪೈಂಗಿಲಿ, ಕನ್ನಡದ ಗಿಳಿ ಹಿಂಗೆ ಕರೆಯೋದು ಬಿ ಸರೋಜಾ ದೇವಿ ಅವರನ್ನ. ಕನ್ನಡದ ಗಿಳಿ ಆ ರೀತಿ ಪ್ರೀತಿಯಿಂದ ಅವರನ್ನ ಕರೆಯೋದಕ್ಕೆ ಶುರು ಮಾಡ್ತಾರೆ. ಕನ್ನಡ, ತಮಿಳು, ತೆಲುಗಿನ ಜನಪ್ರಿಯ ನಟರಾದ ಡಾಕ್ಟರ್ ರಾಜ್ಕುಮಾರ್, NT ರಾಮರಾವ್, MG ರಾಮಚಂದ್ರನ್, ಅಕ್ಕಿನೇನಿ ನಾಗೇಶ್ವರ ರಾವ್, ರಾಜೇಂದ್ರ ಕುಮಾರ್, ಜೆಮಿನಿ ಗಣೇಶನ್, ಶಮ್ಮಿ ಕಪೂರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಸುನಿಲ್ ದತ್ ಹೀಗೆ ಮುಂತಾದವರ ಜೊತೆಗೂ ಕೂಡ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಂಡಂಥ ಹಿರಿಮೆ ಬಿ ಸರೋಜಾ ದೇವಿಯವರಿಗೆ ಸಲ್ಲುತ್ತೆ ಅಂತ. ಪ್ರಮುಖವಾಗಿ 1955ರಿಂದ 1984ರ ಮಧ್ಯೆ ಈ 29 ವರ್ಷ ಇತ್ತಲ್ಲ, 161 ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಬಿ ಸರೋಜಾ ದೇವಿ ಅವರಿಗೆ. ಮುನ್ನೆಲೆಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ಬಿ ಸರೋಜಾ ಅವರಿಗೆ ಮೊದಲ ಅವಕಾಶ ಅನ್ನೋ ರೀತಿಯಲ್ಲಿ. ಇಡೀ ಕನ್ನಡ ಚಿತ್ರರಂಗ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅಷ್ಟೊಂದು ಅವಕಾಶಗಳು ಹಿರಿಯ ನಟಿ ಬಿ ಸರೋಜಾ ದೇವಿಯವರಿಗೆ ನೋಡೋದಕ್ಕೆ ಸಿಕ್ಕಿತ್ತು, ಅವಕಾಶಗಳು ಸಿಕ್ಕಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಚಿಕ್ಕಂದ್ರಲ್ಲಿ ಒಂದು ಮಾತು ಹೇಳಿದ್ರಂತೆ ಅವರ ತಾಯಿ, ಅದನ್ನು ಯಾವಾಗಲೂ ಕೂಡ ಸರೋಜಾ ದೇವಿಯವರು ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದಾರೆ. ಪ್ರಮುಖವಾಗಿ ಈಜುಡುಗೆ ಧರಿಸೋ ಹಾಗಿಲ್ಲ, ತೋಳಿಲ್ಲದ ಬ್ಲೌಸ್ ಹಾಕೋ ಹಾಗಿಲ್ಲ. ಈ ಮಾತಿಗೆ ಈ ಕ್ಷಣದ ತನಕ ಅಂದರೆ ಕೊನೆ ಕ್ಷಣದ ತನಕ ಕೂಡ ಬಿ ಸರೋಜಾ ದೇವಿಯವರು ಬದ್ಧರಾಗಿದ್ರು ಅಂತ ಅವರ ತಾಯಿ ಹೇಳಿದ್ರಂತೆ. ಈ ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಹಾಕೊಳ್ಳೋ ಹಾಗಿಲ್ಲ, ಪ್ರಮುಖವಾಗಿ ಈ ಸ್ವಿಮ್ಮಿಂಗ್ ಮಾಡುವಾಗ ಹಾಕುವಂಥ ಡ್ರೆಸ್ಗಳನ್ನು ಹಾಕೋ ಹಾಗಿಲ್ಲ, ಸ್ಲೀವ್ಲೆಸ್ ಬ್ಲೌಸ್ಗಳನ್ನು ಹಾಕೋ ಹಾಗಿಲ್ಲ, ಅಂಥ ದಿರಿಸನ್ನು ಯಾವತ್ತೂ ಕೂಡ ತೊಡಬಾರದು ಅಂತ ಅಮ್ಮ ಚಿಕ್ಕ ವಯಸ್ಸಲ್ಲೇ ಹೇಳಿದರು. ಯಾವಾಗ 17ನೇ ವಯಸ್ಸಿಗೆ ಚಿತ್ರ